ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ಸೆಷನ್ನಲ್ಲಿ ನಾವು ಪ್ಯಾಸಿಫಿಕ್ ಸೆಟಲ್ಮೆಂಟ್ ಆಫ್ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ಸ್, ಅಂತಾರಾಷ್ಟ್ರೀಯ ಕಲಹಗಳ ಶಾಂತಿಯುತ ಪರಿಹಾರ, ಇದಕ್ಕೆ ಸಂಬಂಧಿಸಿದ ಮಾಹಿತಿನ ಪಡ್ಕೋತಾ ಹೋಗೋಣ. ಸೊ ಇಲ್ಲೀಗ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎರಡು ರೀತಿಯ ಪರಿಹಾರಗಳನ್ನು ನಾವು ಹುಡುಕ್ತೀವಿ ಯಾವುದೇ ಸಮಸ್ಯೆಗೆ. ಒಂದು ಕ್ರಾಂತಿಯಿಂದ ಕೂಡಿರೋದು, ಇನ್ನೊಂದು ಶಾಂತಿಯಿಂದ ಕೂಡಿರೋದು. ಸೊ ಕ್ರಾಂತಿ ಅಂತ ಹೇಳಿದ ತಕ್ಷಣ ಯುದ್ಧ. ಸೊ ಯುದ್ಧ ಅಂದರೆ ಮೊದಲನೇ ಮಹಾಯುದ್ಧ, ಎರಡನೇ ಮಹಾಯುದ್ಧವನ್ನು ವಿವ್ ಆಲ್ರೆಡಿ ವಿಟ್ನೆಸ್ಡ್, ಆಯಿತಾ. ಸೊ ಈಗ ನಮಗೆ ಮೂರನೇ ಮಹಾಯುದ್ಧ ಬೇಡ. ಆ ಸಾವು ನೋವು, ಆ ನಷ್ಟಗಳು ಬೇಕಿಲ್ಲ ಯಾರಿಗೂ ಸಹ. ಏಕೆಂದರೆ ಎರಡು ದೇಶಗಳ ಮಧ್ಯೆ ಅಥವಾ ಎರಡು ಬಣಗಳ ಮಧ್ಯೆ ಯುದ್ಧ ನಡೆದಾಗ ಎರಡು ಬಣಗಳು ಅಥವಾ ಎರಡೂ ದೇಶಗಳಿಗೆ ನಷ್ಟ ಉಂಟಾಗುತ್ತೆ. ಓಕೆ. ಸೊ ಇವಾಗ ನೀವು ಮೊದಲನೇ ಮಹಾಯುದ್ಧ ಮುಗೀತಿದ್ದ ಹಾಗೆ ಲೀಗ್ ಆಫ್ ನೇಷನ್ಸ್, ರಾಷ್ಟ್ರಗಳ ಸಂಘವನ್ನು ಸ್ಥಾಪಿಸಿದ್ರು. ಅದರ ಮುಖ್ಯ ಉದ್ದೇಶ ಏನಾಗಿತ್ತು ಅಂದರೆ ಎರಡನೇ ಮಹಾಯುದ್ಧ ಈ ರೀತಿಯ ಒಂದು ಲಾರ್ಜ್ ಸ್ಕೇಲ್ ಒಂದು ಯುದ್ಧ ನಡೀದೇ ಇರಲಿ ಅನ್ನೋದು. ಬಟ್ ಅದು ಫೇಲ್ಯೂರ್ ಆಯಿತು. ಅದಾದಮೇಲೆ ವಿಶ್ವಸಂಸ್ಥೆಯನ್ನು ಸ್ಥಾಪಿಸಿದ್ರು. ಸೊ ವಿಶ್ವಸಂಸ್ಥೆಯ ಪ್ರಮುಖ ಉದ್ದೇಶಗಳು ಅಂತ ನೀವು ನೋಡಿದಾಗ ಮೂರನೇ ಮಹಾಯುದ್ಧ ಸಂಭವಿಸ್ತಾ ಇರಲಿ. ಓಕೆ. ಅಂತಾರಾಷ್ಟ್ರೀಯ ಶಾಂತಿ, ಭದ್ರತೆ, ಸ್ಥಿರತೆಯನ್ನು ಕಾಪಾಡೋಣ, ಒಂದು ರೀತಿಯ ಸಮತೋಲನೆಯನ್ನು ಕಾಯ್ದುಕೊಳ್ಳೋಣ ಅನ್ನೋ ಒಂದು ನಿಟ್ಟಿನಲ್ಲಿ ವಿಶ್ವಸಂಸ್ಥೆ ಇವತ್ತು ಶಾಂತಿಯುತ ಪರಿಹಾರಗಳ ಕಡೆ ಗಮನವನ್ನು ಹರಿಸ್ತಾ ಇದೆ. ಸೊ ವಿಶ್ವಸಂಸ್ಥೆಯ ಚಾರ್ಟರ್ ಏನಿದೆ ಅದರಲ್ಲಿ ಈ ರೀತಿಯ ಶಾಂತಿಯುತ ಪರಿಹಾರದ ವಿಧಾನಗಳ ಬಗ್ಗೆ ಮೆನ್ಷನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಮೊದಲನೇ ಪಾಯಿಂಟಲ್ಲಿ ನಾನು ಮೆನ್ಷನ್ ಮಾಡಿರೋದು ಏನು ಅಂದರೆ, ಪ್ರೊಸೀಜರ್ಸ್ ಆರ್ ಮೆಥಡ್ಸ್ ಫಾರ್ ಪೀಸ್ಫುಲ್ ಸೆಟಲ್ಮೆಂಟ್ ಆಫ್ ಡಿಸ್ಪ್ಯೂಟ್ಸ್ ಆರ್ ಗಿವನ್ ವಿದಿನ್ ದ ಫ್ರೇಮ್ವರ್ಕ್ ಆಫ್ ಆರ್ಟಿಕಲ್ಸ್ 38 to 38 ಆಫ್ ಚಾಪ್ಟರ್ 6 ಆ್ಯಂಡ್ ಆರ್ಟಿಕಲ್ಸ್ 11 to 99 ಆಫ್ ದ ಯುನೈಟೆಡ್ ನೇಷನ್ಸ್. ಸೊ ವಿಶ್ವಸಂಸ್ಥೆಯ ಈ ಆರ್ಟಿಕಲ್ಸ್ ಏನಿದೆಯಲ್ಲ, ವಿಧಿಗಳು 11ರಿಂದ 99 ಮತ್ತು ಚಾಪ್ಟರ್ 6ರಲ್ಲಿ ವಿಧಿ 33 to 32 ಸ್ಪೆಸಿಫಿಕಲಿ, ಆಯಿತಾ, ಈ ವಿಧಾನಗಳು, ಈ ಟೆಕ್ನಿಕ್ಸ್ ಬಗ್ಗೆ ಇನ್ಫಾರ್ಮೇಷನನ್ನು ನೀಡುತ್ತೆ. ಸೊ ಆರ್ಟಿಕಲ್ 2 clause 3 ಆಫ್ ದ ಯುನೈಟೆಡ್ ನೇಷನ್ಸ್ ಚಾರ್ಟರ್ ಸ್ಟೇಟ್ಸ್ ದಟ್ ಆಲ್ ಮೆಂಬರ್ ಸ್ಟೇಟ್ಸ್ ಹ್ಯಾವ್ ಟು ಸೆಟಲ್ ದೇರ್ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ ಬೈ ಪೀಸ್ಫುಲ್ ಮೀನ್ಸ್ ಟು ಎನ್ಶ್ಯೂರ್ ಇಂಟರ್ನ್ಯಾಷನಲ್ ಪೀಸ್, ಸೆಕ್ಯೂರಿಟಿ ಆ್ಯಂಡ್ ಜಸ್ಟಿಸ್. ಸೊ ಈ ಆರ್ಟಿಕಲ್ 2/3 ಕ್ಲಾಸ್ 3 ಏನು ಮೆನ್ಷನ್ ಮಾಡತ್ತಂದರೆ, ಎಲ್ಲ ಸದಸ್ಯ ರಾಷ್ಟ್ರಗಳು, ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಕಲಹಗಳು ಉಂಟಾದಾಗ ಅದನ್ನು ಶಾಂತಿಯುತವಾಗಿ ಪರಿಹಾರ ಮಾಡಬೇಕು. ಇದರಿಂದ ಏನಾಗುತ್ತೆ, ಅಂತಾರಾಷ್ಟ್ರೀಯ ಶಾಂತಿ, ಭದ್ರತೆ ಮತ್ತು ನ್ಯಾಯ ಸಲ್ಲತ್ತೆ ಅಂತ ರಾಷ್ಟ್ರಗಳ ನಡುವೆ ಒಂದು ರೀತಿಯ ನ್ಯಾಯಯುತವಾದಂಥ ವ್ಯವಸ್ಥೆ ಮೂಡುತ್ತೆ ಅನ್ನೋದು ಇವರ ಉದ್ದೇಶ ಆಗಿತ್ತು. ಸೊ ಇದಕ್ಕೆ ಸಂಬಂಧಿಸಿದ 3 ಇಂಪಾರ್ಟೆಂಟ್ ಟ್ರೀಟೀಸನ್ನು ನಾನು ಕೊಟ್ಟಿದ್ದೀನಿ. ಹೇಗ್ ಕನ್ವೆನ್ಷನ್ ಆಫ್ 1899, ಅಮೆರಿಕನ್ ಟ್ರೀಟಿ 1948, ಯುರೋಪಿಯನ್ ಕನ್ವೆನ್ಷನ್ 1957. ಇದನ್ನು ಮೀರಿ ಹಲವಾರು ಒಪ್ಪಂದಗಳು ಇವೆ, ಆದರೆ ನಾನು ಈ 3 ಮಾತ್ರ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಈಗ ಹೇಗ್ ಕನ್ವೆನ್ಷನ್ ಅಂತಾರಾಷ್ಟ್ರೀಯ ಕೋರ್ಟ್ ಏನಿದೆ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಮತ್ತು ಅಂತಾರಾಷ್ಟ್ರೀಯ ಕಾನೂನಿಗೆ ಸಂಬಂಧಿಸಿದ ಹಲವಾರು ಪ್ರಾವಿಷನ್ಸ್ಗೆ ಬುನಾದಿಯನ್ನು ಹಾಕಿದಂಥ ಸಮ್ಮೇಳನ. ಆ್ಯಂಡ್ ಅಮೆರಿಕನ್ ಟ್ರೀಟಿ ಯಾವುದಕ್ಕೆ ಒತ್ತು ನೀಡಿತು ಅಂದರೆ, ಈ ರೀಜನಲ್ ಮೆಕ್ಯಾನಿಸಮ್ಸ್, ಏನಾದರೂ ಸಮಸ್ಯೆ ಉಂಟಾದಾಗ ಪ್ರಾದೇಶಿಕ ವ್ಯವಸ್ಥೆಯಲ್ಲಿ ಅದನ್ನು ಸರಿದೂಗಿಸ್ಕೊಳ್ಳೋಕೆ ನೋಡಬೇಕು. ಅದು ಮೀರಿ ಅಲ್ಲಿ ಪ್ರಾದೇಶಿಕ ಮಟ್ಟದಲ್ಲಿ ಅದು ಪರಿಹಾರ ಸಿಗಲಿಲ್ಲ ಅಂದಾಗ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಥವಾ ಭದ್ರತಾ ಮಂಡಳಿಯನ್ನು ಅಪ್ರೋಚ್ ಮಾಡಿ ಅಂತ ಈ ಟ್ರೀಟಿ ಹೇಳಿತ್ತು. ಆ್ಯಂಡ್ ಯುರೋಪಿಯನ್ ಕನ್ವೆನ್ಷನ್ ಆಫ್ 1957 ಮುಂದೆ ಇದು ಯುರೋಪಿಯನ್ ಯೂನಿಯನ್ ಸ್ಥಾಪನೆಗೆ ನಾಂದಿಯನ್ನು ಹಾಡ್ತು. ಸೊ ಈಗ ನಾನು ಇದರಲ್ಲಿ ನಿಮಗೆ ಸುಮಾರು 7 ರೀತಿಯ ಪ್ಯಾಸಿಫಿಕ್ ಸೆಟಲ್ಮೆಂಟ್ ಮೆಷರ್ಸ್ನ ಕೊಟ್ಟಿದ್ದೀನಿ. ಮೊದಲನೇದು ನೆಗೋಸಿಯೇಷನ್ ಅಂತ ಅಂದರೆ ಸಮಾಲೋಚನೆ ಕನ್ನಡದಲ್ಲಿ. ಸೊ ಇಲ್ಲಿ ಏನಾಗುತ್ತೆ, ಎರಡು ರಾಷ್ಟ್ರಗಳು ಯಾವುದು ಡಿಸ್ಪ್ಯೂಟಲ್ಲಿ ಇರುತ್ತಲ್ವ, ಆ ಎರಡು ರಾಷ್ಟ್ರಗಳ ಮಧ್ಯೆ ಮಾತುಕತೆ ನಡೆಯುತ್ತೆ. ಕುತ್ಕೊಂಡವರು ನೇರ ಮಾತುಕತೆಯಲ್ಲಿ ಆ ರಾಷ್ಟ್ರಗಳ ಮುಖ್ಯಸ್ಥರಾಗಿರಬಹುದು ಅಥವಾ ರಾಯಭಾರಿಗಳಾಗಿರಬಹುದು ಕುತ್ಕೊಂಡು ವಿಷಯದ ಏರಿಯಾಸ್ ಆಫ್ ಡೈವರ್ಜೆನ್ಸ್ ಆ್ಯಂಡ್ ಕನ್ವರ್ಜೆನ್ಸ್ ಅಂತಾರೆ, ಇಬ್ಬರಿಗೂ ಸಮಾನ ಆಸಕ್ತಿ ವಿಷಯಗಳು ಮತ್ತು ಪಾಯಿಂಟ್ಸ್ ಆಫ್ ಕಂಟೆನ್ಷನ್, ಏನು ವಿರೋಧಾಭಾಸ ವಿಷಯಗಳಿವೆ, ಓಕೆ, ಅದರ ಬಗ್ಗೆ ವಿವರವಾಗಿ ಚರ್ಚೆ ನಡೆಯುತ್ತೆ. ಒಂದು ರೀತಿಯ ಸಮಾಲೋಚನೆ ನಡೆದು ಒಂದು ಕಾಂಪ್ರಮೈಸಿಗೆ ರಾಷ್ಟ್ರಗಳು ಬರ್ತವೆ. ಓಕೆ. ಸೊ ಉದಾಹರಣೆ 1972 ಇಂಡಿಯಾ ಮತ್ತು ಪಾಕಿಸ್ತಾನ್ ಸೆಟಲ್ ದೇರ್ ಔಟ್ಸ್ಟ್ಯಾಂಡಿಂಗ್ ಡಿಫ್ರೆನ್ಸಸ್ ಇನ್ ದ ಸಿಮ್ಲಾ ಕಾನ್ಫರೆನ್ಸ್, ಆಯಿತಾ. ಸೊ ಇದು ಭಾರತ ಮತ್ತು ಪಾಕಿಸ್ತಾನ್ ಮಧ್ಯೆ ಸಿಮ್ಲಾ ಕಾನ್ಫರೆನ್ಸ್ನಲ್ಲಿ ಇಂದಿರಾ ಗಾಂಧಿ ಮತ್ತು ಜುಲ್ಫಿಕರ್ ಅಲಿ ಭುಟ್ಟೋ ಅವರು ಈ ಇಂಡಿಯಾ ಪಾಕಿಸ್ತಾನ್ ನಡುವೆ ಇದ್ದಂತಹ ಕೆಲವು ಮನಸ್ತಾಪಗಳಿಗೆ ತೆರೆಯನ್ನು ಎರೆದ್ರು. ಅದಾದಮೇಲೆ ಇನ್ನೊಂದು ಎಕ್ಸಾಂಪಲಲ್ಲಿ ಕೊಟ್ಟಿರೋದು ಫರಾಕಾ ಬ್ಯಾರೇಜ್ ಇಶ್ಯೂ. ಸೊ ಈ ಫರಾಕಾ ಬ್ಯಾರೇಜ್ ಇಶ್ಯೂ ಅಂತ ಬಂದಾಗ
ಫರಾಕ ಬ್ಯಾರೇಜ್ ಅನ್ನೋದು ಈ ಗಂಗಾ ನದಿ ಮೇಲೆ ಇರುವಂಥ ಒಂದು ಬ್ಯಾರೇಜ್. ಓಕೆ, ಇಟ್ ಇಸ್ ಅಬೌಟ್ 18 ಕಿಲೋಮೀಟರ್ಸ್. ಸೊ ಅಲ್ಲೇನಾಗ್ತಿದೆ ಅಂತ ಅಂದರೆ ಈ ಬ್ಯಾರೇಜಿಂದ ಗಂಗಾದೇನು ಸ್ಯಾಲಿನಿಟಿ ಅಥವಾ ಸೆಡಿಮೆಂಟ್ಸ್ ಎಲ್ಲ ಏನು ಹೋಗುತ್ತಲ್ವ, ಅದು ಹೋಗಿ ದೇಶದಲ್ಲಿ ಒಂದು ಕಡೆ ಅದು ಕ್ರೋಢೀಕರಿಸ್ತಾ ಹೋಗ್ತಾ ಇದೆ. ಅದರಿಂದ ಅಲ್ಲಿ ಬಾಂಗ್ಲಾದೇಶದಲ್ಲಿ ಸೆಡಿಮೆಂಟೇಷನ್ ಲೆವೆಲ್ಸ್ ಜಾಸ್ತಿ ಆಗ್ತಿದೆ, ಉಪ್ಪಿನಾಂಶ ನೀರಿನಲ್ಲಿ ಸ್ಯಾಲಿನಿಟಿ ಲೆವೆಲ್ಸ್ ಜಾಸ್ತಿ ಆಗ್ತಿದೆ. ಆ್ಯಂಡ್ ಇದರಿಂದ ಅಲ್ಲಿ ಪರಿಸರಕ್ಕೆ ಹಾನಿ ಉಂಟಾಗ್ತಿದೆ. ಆ್ಯಂಡ್ ಅಲ್ಲಿ ಫ್ಲಡ್ಸ್ ಅಥವಾ ನೆರೆ ಆಗ್ತಿದೆ, ನೆರೆ ಪ್ರವಾಹ ಇಂಥದ್ದು ಆಗ್ತಾ ಇರೋ ಕಾರಣ ಭಾರತ ಮತ್ತು ಬಾಂಗ್ಲಾದೇಶ್ ಮಧ್ಯೆ ಈ ಫರಾಕ ಬ್ಯಾರೇಜ್ ಅನ್ನುವಂಥ ಒಂದು ಬ್ಯಾರೇಜ್ ಏನು ಕಟ್ಟಿದ್ದಾರೆ ಅದರ ಇಶ್ಯೂ ತುಂಬ ಸೀರಿಯಸ್ ಆಗಿ ಬೆಳೆದಿತ್ತು. ಆಮೇಲೆ ಇಂಡಿಯಾ ಮತ್ತು ಬಾಂಗ್ಲಾದೇಶದ ಪ್ರತಿನಿಧಿಗಳು ಇದನ್ನು ಸಮಾಲೋಚನೆ ಮೂಲಕ ಚರ್ಚೆಯನ್ನು ಮಾಡಿದ್ದಾರೆ. ಆ್ಯಂಡ್ ದೆನ್ ಸೆಕೆಂಡ್ ಪಾಯಿಂಟ್ ಇಲ್ಲಿರೋದು ಗುಡ್ ಆಫೀಸಸ್ ಅಂತ ಹೇಳಿ. ಗುಡ್ ಆಫೀಸಸ್ ಅಂತ ಬಂದಾಗ ಸಂಧಾನ. ಓಕೆ, ನೆಗೋಸಿಯೇಷನ್ ಸಮಾಲೋಚನೆ, ಗುಡ್ ಆಫೀಸಸ್ ಸಂಧಾನ. ಸೊ ಸಂಧಾನ ಅಂತ ಅಂದರೆ ಎರಡು ಪಾರ್ಟೀಸ್ ಮಧ್ಯೆ ಡಿಫ್ರೆನ್ಸಸ್ ಇದ್ದಾಗ, ವೆನ್ ದ ಡಿಸ್ಪ್ಯೂಟಿಂಗ್ ಪಾರ್ಟೀಸ್ ಫೇಲ್ ಟು ಸೆಟ್ಲ್ ಇಶ್ಯೂಸ್ ಬೈ ನೆಗೋಸಿಯೇಷನ್, ಸಮಾಲೋಚನೆ ಮೂಲಕ ಫೇಲ್ಯೂರ್ ಆಯಿತು ಅಂತ ಇಟ್ಕೊಳ್ಳಿ, ಎರಡು ರಾಷ್ಟ್ರಗಳು ಮಾತ್ರ ಕುತ್ಕೊಂಡು ಚರ್ಚೆ ಮಾಡ್ತವೆ, ಇಬ್ಬರೂ ಕಾಂಪ್ರಮೈಸಿಗೆ ರೆಡಿ ಇರೋದಿಲ್ಲ. ಓಕೆ, ಸೊ ಆಗ ಮೂರನೇ ಪಾರ್ಟಿ ಯಾರಾದರೂ ಮೂರನೇ ಒಬ್ಬ ವ್ಯಕ್ತಿ ಆಗಿರಬಹುದು ಅಥವಾ ಒಂದು ಸಂಸ್ಥೆ ಆಗಿರ್ಬೋದು. ಉದಾಹರಣೆಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ, ಓಕೆ, ಅದು ಮೂರನೇ ಪಾರ್ಟಿಯಾಗಿ ಕೂಡ ಹಲವಾರು ಕೇಸಸ್ನಲ್ಲಿ ಅದು ಇಂಟರ್ಫಿಯರ್ ಆಗಿದೆ. ಸೊ ಈಗ ಎರಡು ಡಿಸ್ಪ್ಯೂಟೆಡ್ ಪಾರ್ಟೀಸ್ ಮಧ್ಯೆ ಮೂರನೇ ಒಬ್ಬ ವ್ಯಕ್ತಿಗೆ ಅಲ್ಲಿ ಅಥವಾ ವ್ಯಕ್ತಿ ಅಥವಾ ಸಂಸ್ಥೆ ಅಥವಾ ಒಂದು ಮೆಕ್ಯಾನಿಸಮ್ಗೆ ಅವಕಾಶವನ್ನು ಗುಡ್ ಆಫೀಸಸ್ ಕಲ್ಪಿಸುತ್ತೆ. ಓಕೆ, ಇಟ್ ಪ್ರೊವೈಡ್ಸ್ ಲಾಜಿಸ್ಟಿಕ್ಸ್ ಟು ಫ್ಯಾಸಿಲಿಟೇಟ್ ನೆಗೋಸಿಯೇಷನ್ಸ್ ಬಟ್ ಡು ನಾಟ್ ಪಾರ್ಟಿಸಿಪೇಟ್. ಸೊ ಅವರು ಆ ಎರಡೂ ರಾಷ್ಟ್ರಗಳು, ಓಕೆ, ಫಾರ್ ಎಕ್ಸಾಂಪಲ್ ಮುಖಾಮುಖ ಭೇಟಿನೂ ಆಗದೆ ಬೇರೆ ಕಡೆ ಕುತ್ಕೊಂಡು ಅಲ್ಲಿ ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಡ್ರಾ ಮಾಡೋದಕ್ಕೆ ಇವರು ಫ್ಯಾಸಿಲಿಟೇಟರ್ ಆಗಿ ಕೆಲಸವನ್ನು ಮಾಡ್ತಾರೆ ಗುಡ್ ಆಫೀಸಸಲ್ಲಿ. ಓಕೆ, ಸೊ ಈಗ ಇದರಲ್ಲಿ ಕೊಟ್ಟಿರುವಂಥ ಎರಡು ಇಂಪಾರ್ಟೆಂಟ್ ಒಂದು ಉದಾಹರಣೆ ಅಂತ ನೋಡೋದಾದರೆ ಪಾಕ್ ರೀಜನ್ ಅಂತ ನಾವೇನು ಕರಿತೀವಿ, ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ರೀಜನ್ನಲ್ಲಿ ಯುನೈಟೆಡ್ ನೇಷನ್ಸ್ ಗುಡ್ ಆಫೀಸರ್ಸ್ ಮಿಷನ್ ಒಂದು ಹೋಗಿತ್ತು. ಸೊ ಅಲ್ಲಿ ಇದ್ದಂತಹ ಸಮಸ್ಯೆ, ಓಕೆ, ಅದನ್ನು ಬಗೆಹರಿಸೋ ಸಲುವಾಗಿ ಯುನೈಟೆಡ್ ನೇಷನ್ಸ್ ಭದ್ರತಾ ಮಂಡಳಿಗೆ ಕೇಸ್ ಹೋದಾಗ ಅವರು ಅದನ್ನು ಅಲ್ಲಿ ಒಂದು ಗುಡ್ ಆಫೀಸರ್ಸ್ ಮಿಷನನ್ನು ವಿಶ್ವಸಂಸ್ಥೆ ಕಳಿಸಿಕೊಡುತ್ತೆ. ಇದು 1988 ಆ್ಯಂಡ್ 1990. ಈಗ ಮೂರನೇ ಇಂಪಾರ್ಟೆಂಟ್ ವಿಧಾನ ಅಂತ ಬಂದರೆ ಇಟ್ ಇಸ್ ಮೀಡಿಯೇಷನ್ ಅಥವಾ ಮಧ್ಯಸ್ಥಿಕೆ. ಸೊ ನೆಗೋಸಿಯೇಷನ್ ಸಮಾಲೋಚನೆ, ಗುಡ್ ಆಫೀಸರ್ಸ್ ಸಂಧಾನ, ಆ್ಯಂಡ್ ಮೀಡಿಯೇಷನ್ ಮಧ್ಯಸ್ಥಿಕೆ. ಸೊ ಇಲ್ಲಿಗ ಮಧ್ಯಸ್ಥಿಕೆ ಅಂತಂದರೆ ಥರ್ಡ್ ಪಾರ್ಟಿ ಪಾರ್ಟಿಸಿಪೇಟ್ಸ್ ಇನ್ ದ ಡಿಸ್ಕಷನ್ ವಿತ್ ದ ಡಿಸ್ಪ್ಯೂಟೆಡ್ ಸ್ಟೇಟ್ಸ್. ಓಕೆ, ನಾವಿಲ್ಲಿ ಈಗ ಗುಡ್ ಆಫೀಸಸಲ್ಲಿ ನೋಡಿದ್ವಿ, ಆ ಎರಡು ಪಕ್ಷಗಳ ಮಧ್ಯೆ ಒಬ್ಬರು ಥರ್ಡ್ ಪಾರ್ಟಿ ಇರ್ತಾರೆ, ಆಯಿತಾ, ಬಟ್ ಅವ್ರು ಯಾವುದರಲ್ಲೂ ಇನ್ವಾಲ್ವ್ ಆಗಲ್ಲ. ಬಟ್ ಮೀಡಿಯೇಷನ್ ಅಂತ ಬಂದಾಗ ಇವರು ಮಧ್ಯಸ್ಥಿಕೆಯನ್ನು ವಹಿಸ್ತಾರೆ. ಓಕೆ, ಆ್ಯಂಡ್ ಅವರು ತಮ್ಮದೇ ಆದಂಥ ಸಜೆಷನ್ಸ್ನ, ಇನ್ಪುಟ್ಸನ್ನು, ಅಡ್ವೈಸನ್ನು ನೀಡಬಹುದು. ಆದರೆ ಎರಡೂ ಕಡೆ ಕೊಡ್ತಾರೆ, ಎರಡೂ ರೀತಿ ಅವ್ರು ನ್ಯೂಟ್ರಲ್ ಆಗಿ, ಆಯಿತಾ, ಇಂಪಾರ್ಷಿಯಲ್ ಆಗಿ, ಯಾವುದೇ ರೀತಿ ಯಾವುದೋ ಒಂದು ಪಕ್ಷದ ಪರ ಅಥವಾ ವಿರುದ್ಧ ಅಲ್ದಿರ ತಟಸ್ಥವಾಗಿ ತಮ್ಮ ನಿಲುವನ್ನು ಅವರು ವ್ಯಕ್ತಪಡಿಸಬೇಕಿರುತ್ತೆ ಈ ಮೀಡಿಯೇಷನ್ನಲ್ಲಿ. ಸೊ ಇಟ್ ಇನ್ವಾಲ್ವ್ಸ್ ಕಾಂಪ್ರಮೈಸ್ ಪ್ರಪೋಸಲ್ಸ್, ಫೋಕಸಸ್ ಆನ್ ನೀಡ್ಸ್, ರೈಟ್ಸ್ ಆ್ಯಂಡ್ ಇಂಟ್ರೆಸ್ಟ್ ಆಫ್ ದ ಪಾರ್ಟೀಸ್. ಎರಡೂ ಬಣಗಳ ಅಥವಾ ಎರಡು ಪಕ್ಷಗಳ ಯಾರು ಡಿಸ್ಪ್ಯೂಟಲ್ಲಿದ್ದಾರೋ, ಡಿಸ್ಪ್ಯೂಟೆಂಟ್ ಪಾರ್ಟೀಸ್ ಯಾರಿದ್ದಾರೋ ಅವರ ಅಗತ್ಯಗಳು, ಅವರ ಹಕ್ಕುಗಳು ಮತ್ತು ಅವರ ಹಿತಾಸಕ್ತಿಯನ್ನು ಕಾಪಾಡುವಂಥ ಕೆಲಸವನ್ನು ಈ ಮಧ್ಯಸ್ಥಿಕೆ ರಾಷ್ಟ್ರ ಅಥವಾ ಮಧ್ಯಸ್ಥಿಕೆ ಏಜೆನ್ಸಿ ಹೊಂದಿರುತ್ತೆ. ಫಾರ್ ಎಕ್ಸಾಂಪಲ್ ಸೋವಿಯತ್ ಪ್ರೀಮಿಯರ್ ಅಲ್ಲಿಯ ಮುಖ್ಯಸ್ಥರು, ಓಕೆ, ಕಾಸಿಗಿನ್ ಅನ್ನೋರು ಇಂಡಿಯಾ ಪಾಕಿಸ್ತಾನ್ 1965 ವಾರ್ ನಂತರ ಟ್ಯಾಷ್ಕೆಂಟ್ ಅಗ್ರಿಮೆಂಟ್ ಏನು ಸೈನ್ ಮಾಡ್ತು, ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಆಯೂಬ್ ಖಾನ್ ಮಧ್ಯೆ 17 ಡೇಸ್ ಯುದ್ಧ ಏನು ನಡೀತಲ್ಲ 65ನಲ್ಲಿ, ಅದನ್ನು ಎಂಡ್ ಮಾಡಿ ಒಂದು ಸೀಸ್ ಫೈರ್, ಶಾಂತಿ ಸಂಧಾನಕ್ಕೆ ಒಂದು ದಾರಿಯನ್ನು ಹುಡುಕ್ತಾ ಇದ್ದಾಗ ಸೋವಿಯಟ್ನ ಮುಖ್ಯಸ್ಥರು ಕೊಸಿಗಿನ್ ಅನ್ನೋರು ಮಧ್ಯಸ್ಥಿಕೆಯನ್ನು ಮಾಡಿ ಟ್ಯಾಷ್ಕೆಂಟ್ ಒಪ್ಪಂದಕ್ಕೆ ಸಹಕಾರವನ್ನು ನೀಡಿದರು ಅಂತ ಇಲ್ಲಿ ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ನಾಲ್ಕನೇ ಮೆಥಡ್ ಎನ್ಕ್ವೈರಿ ಆ್ಯಂಡ್ ಕನ್ಸಿಲಿಯೇಷನ್, ವಿಚಾರಣೆ ಮತ್ತು ರಾಜಿ. ಸೊ ಇಲ್ಲಿವಾಗ ಇದು ಒಂಥರ ಇಲ್ಲಿಂದ ಈಚೆಗೆ ಇಲ್ಲಿವರೆಗೂ 3 ನಡೀತಲ್ವ, ಅದಷ್ಟು ಜಾಸ್ತಿ ಫಾರ್ಮಲೈಸ್ಡ್ ಪ್ರೊಸೀಜರ್ಸ್ ಅಲ್ಲ, ಆಯಿತಾ, ಒಂದು ರೀತಿ ಫ್ರೆಂಡ್ಲಿಯಾಗಿ ನಡೆಸುವಂತಹ ವಿಧಗಳು. ಬಟ್ ಇನ್ಕ್ವೈರಿ ಆ್ಯಂಡ್ ಕನ್ಸಿಲಿಯೇಷನ್ ಇಲ್ಲಿಂದ ಈಚೆಗೆ ಒಂದು ಸ್ವಲ್ಪ ಫಾರ್ಮಲೈಸ್ಡ್ ಪ್ರೊಸೀಜರ್ಸ್ನ ನಾವು ನೋಡ್ತಾ ಹೋಗೋಣ. ಸೊ ಮೊದಲನೇದು ಅದರಲ್ಲಿ ಎನ್ಕ್ವೈರಿ ಆ್ಯಂಡ್ ಕನ್ಸಿಲಿಯೇಷನ್ ಅಂತ ಬಂದಾಗ ಇಟ್ ಹ್ಯಾಸ್ ಅನ್ ಆಬ್ಜೆಕ್ಟಿವ್ ಆಫ್ ಎನ್ಕ್ವೈರಿ. ಅಂದರೆ ಎನ್ಕ್ವೈರಿ ಅಂತ ಅಂದರೆ ಏನು, ಫ್ಯಾಕ್ಟ್ಸ್ ಏನಿರುತ್ತೆ ಅದನ್ನು ಕೂಲಂಕುಷವಾಗಿ ಪರಿಶೀಲಿಸೋದು. ಓಕೆ, ಸೊ ಎರಡು ಪಕ್ಷಗಳು
ತಮ್ಮ ಡಿಸ್ಪ್ಯೂಟ್ ಏನಿದೆ ಅದನ್ನು ಆಬ್ಜೆಕ್ಟಿವ್ ಆಗಿ ಅಂದರೆ ವಸ್ತುನಿಷ್ಠವಾಗಿ ಮುಂದೆ ಇಡಬೇಕು. ಸೊ ಅದರ ಎರಡೂ ಕಡೆ ಬೆನಿಫಿಟ್ಸ್, ಕಾಸ್ಟ್ ಬೆನಿಫಿಟ್ ಅನಾಲಿಸಿಸನ್ನು ಮಾಡಿ ಅಲ್ಲಿ ಫ್ಯಾಕ್ಟ್ಸ್ನ ಅನಲೈಸ್ ಮಾಡಿದ್ದಾದಮೇಲೆ ವಿಚಾರಣೆಯನ್ನು ನಡೆಸಲಾಗುತ್ತೆ. ಸೊ ಈ ವಿಚಾರಣೆ ನಡೆಸೋದಕ್ಕೆ ಸಾಮಾನ್ಯವಾಗಿ ಒಂದು ಕಮಿಟಿಯನ್ನು ರಚಿಸ್ತಾರೆ. ಕನ್ಸಿಲಿಯೇಷನ್ ಕಮಿಷನ್ ಅಂತ ಕೂಡ ಕರೀತಾರೆ ಅದನ್ನು. ಓಕೆ, ಸಾಮಾನ್ಯವಾಗಿ ಅದರಲ್ಲಿ 5 ಜನ ಇರ್ತಾರೆ. 5 ಜನ 2 ರಾಷ್ಟ್ರಗಳ ಲಿಖಿತ ಹೇಳಿಕೆ, ಓಕೆ, ಮತ್ತು ಅವರ ಓರಲ್ ಪ್ರೆಸೆಂಟೇಷನ್, ಅವರು ಓರಲ್ ಆಗಿ ಮೌಖಿಕವಾಗಿ ಏನು ಹೇಳ್ತಾರೆ, ಲಿಖಿತ ರೂಪದಲ್ಲಿ ಏನು ಕೊಡ್ತಾರೆ, ಪ್ಲಸ್ ತಾವು ಹೇಳಿರುವಂತಹ ವಿಷಯಗಳಿಗೆ ಪುಷ್ಟಿ ನೀಡುವಂಥ ದಾಖಲೆಗಳೇನಿದೆ, ಆಯಿತಾ, ಅದೆಲ್ಲವನ್ನು ಅವರು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆಯನ್ನು ಮಾಡಿ ಅವರು ಒಂದು ಕಾಂಪ್ರಮೈಸಿಗೆ ತೊಗೊಂಬರ್ತಾರೆ. ಈ 2ರಲ್ಲೂ ಪಾಸಿಟಿವ್ಸ್ 2ರಲ್ಲೂ ನೆಗೆಟಿವ್ಸನ್ನು ನೋಡಿಕೊಂಡು ಒಂದು ಅಗ್ರಿಮೆಂಟನ್ನು ಅವ್ರು ರೆಡಿ ಮಾಡ್ತಾರೆ. ಓಕೆ, ಸೊ ಅದೊಂದು ಪ್ರಪೋಸಲನ್ನು ಮುಂದೆ ಇಡ್ತಾರೆ. ಓಕೆ, ಸೊ ಆ ಪ್ರಪೋಸಲನ್ನು ಆಕ್ಸೆಪ್ಟ್ ಮಾಡಲೇಬೇಕು ಅಂತ ಏನಿಲ್ಲ. ಬಟ್ ಅಕಸ್ಮಾತ್ ಆ ಕನ್ಸಿಲಿಯೇಷನ್ ಕಮಿಷನ್ ರಿಪೋರ್ಟನ್ನು, ಅವ್ರ ಪ್ರಪೋಸಲನ್ನು 2 ಡಿಸ್ಪ್ಯೂಟೆಂಟ್ ಪಾರ್ಟೀಸ್ ಒಪ್ಕೊಂಡ್ರೆ ಆ ಪ್ರಾಬ್ಲಮ್ ಅಲ್ಲಿಗೆ ಸಾಲ್ವ್ ಆಗುತ್ತೆ. ಎಕ್ಸಾಂಪಲ್, ಗ್ರೀಸ್ ಮತ್ತು ಇಟಲಿ ಮಧ್ಯೆ ಘರ್ಷಣೆಯಲ್ಲಿ ಒಂದು ಕನ್ಸಿಲಿಯೇಷನ್ ಕಮಿಷನ್ ವಾಸ್ ಕಾನ್ಸ್ಟಿಟ್ಯೂಟೆಡ್ ಇನ್ 1956. ಸೊ ಆ ಮೂಲಕ ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಾಯಿತು. ನೆಕ್ಸ್ಟ್ ಇರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಬಂದರೆ ಆರ್ಬಿಟ್ರೇಷನ್. ಸೊ ಆರ್ಬಿಟ್ರೇಷನ್ ಅಂತ ಹೇಳಿದ್ರೆ it is a procedure for the settlement of disputes between states by a binding award on the basis of law and as a result of an undertaking voluntarily accepted. ಸೊ ಕಾನೂನಿನ ಆಧಾರದ ಮೇಲೆ, ಸಾಮಾನ್ಯವಾಗಿ ಇಲ್ಲಿ ಅಂತಾರಾಷ್ಟ್ರೀಯ ಕಾನೂನು. ಓಕೆ, ಸೊ ಅಂತಾರಾಷ್ಟ್ರೀಯ ಕಾನೂನಿನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಆಧಾರದ ಮೇಲೆ 2 ರಾಷ್ಟ್ರಗಳು ವಾಲಂಟರಿಯಾಗಿ ಫಸ್ಟ್ ಹೇಳ್ಕೊಬಿಡಬೇಕು. ಓಕೆ, ಆ ಕಾನೂನಿಗೆ ತಕ್ಕ ಹಾಗೆ ಕಾನೂನಿಗೆ ಬದ್ಧವಾಗಿ ನಾವು ನಡ್ಕೋತೀವಿ. ಈ ಪ್ರಾಬ್ಲಮ್ನಲ್ಲಿ ಮೆರಿಟ್ಸ್ ಆಫ್ ದ ಕೇಸ್ ನೋಡಿಕೊಂಡು, ಆಯಿತಾ, ಯಾರ ಕಡೆ ಯಾರಿಗೆ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಎಲ್ಲ ಮಾಡಿ ಕಾಂಪ್ರಮೈಸ್ಗೆ ಬರೋವಂಥ ಒಂದು ಪ್ರೊಸೀಜರ್ ಇದಾಗಿರುತ್ತೆ. ಸೊ ಬಿಫೋರ್ ಅ ಡಿಸ್ಪ್ಯೂಟ್ ಇಸ್ ರೆಫರ್ ಟು ಆರ್ಬಿಟ್ರೇಷನ್, ಕನ್ಸೆಂಟ್ ಆಫ್ ಬೋತ್ ಪಾರ್ಟೀಸ್ ಇಸ್ ರಿಕ್ವೈರ್ಡ್, ಆಯಿತಾ. ಸೊ ಇಲ್ಲಿ ಇವಾಗ ಆರ್ಬಿಟ್ರೇಷನ್ಗೆ ಹೋಗೋಕ್ಕೆ ಮುಂಚೆ, ಓಕೆ, ಆರ್ಬಿಟ್ರೇಷನ್ ಸಾಮಾನ್ಯವಾಗಿ ಯಾರು ನಡೆಸ್ತಾರೆ ಅಂದರೆ ಒಂದು ಕೋರ್ಟ್ ಅಥವಾ ಟ್ರೈಬ್ಯುನಲ್ ನಡೆಸುತ್ತೆ. ಸೊ ಅದಕ್ಕೆ ಈ ಟ್ರೈಬ್ಯುನಲ್ ಅಥವಾ ಕೋರ್ಟಿಗೆ ಕೇಸನ್ನು ಒಪ್ಸೋಕ್ಕೆ ಮುಂಚೆ 2 ರಾಷ್ಟ್ರ ಅಥವಾ 2 ಪಕ್ಷಗಳು ತಮ್ಮ ಸಮ್ಮತಿಯನ್ನು ಸೂಚಿಸಬೇಕಿರುತ್ತೆ. ಸೊ ಇಲ್ಲೇನಾಗುತ್ತೆ ಗೊತ್ತಾ, ಇಲ್ಲಿ ರಾಯಭಾರಿಗಳ ಜೊತೆನಲ್ಲಿ ಈಗ ಹಿಂದೆ ನಾವು ನೋಡಿದ್ದು ಸಮಾಲೋಚನೆ, ಸಂಧಾನ, ಮಧ್ಯಸ್ಥಿಕೆ, ವಿಚಾರಣೆ ಮತ್ತು ರಾಜಿ ಇತ್ಯಾದಿಗಳಲ್ಲಿ ನಿಮಗೆ ರಾಯಭಾರಿಗಳೇ ಜಾಸ್ತಿ ಪಾತ್ರವನ್ನು ವಹಿಸಿರ್ತಾರೆ. ಬಟ್ ಇಲ್ಲಿ ರಾಯಭಾರತ್ವದ ಜೊತೆಗೆ ಜುಡಿಷಿಯಲ್ ಪ್ರೊಸೀಜರ್ಸ್ ಇರುತ್ತೆ. ಓಕೆ, ಕಾನೂನು ತಜ್ಞರು ಕಾನೂನಾತ್ಮಕ ಸಲಹೆ ಸೂಚನೆಗಳು, ಆಮೇಲೆ ಕಾನೂನಿನ ಆಧಾರದ ಮೇಲೆ ಕೂಲಂಕುಷವಾಗಿ ಅಧ್ಯಯನವನ್ನು ಮಾಡಿ ಪ್ರಾಬ್ಲಮ್ಗೆ ಸೊಲ್ಯೂಷನನ್ನು ನೀಡಲಾಗುತ್ತೆ. ಫಾರ್ ಎಕ್ಸಾಂಪಲ್, ಕಚ್ ವಿವಾದ, ಓಕೆ, ಇಂಡಿಯಾ ಪಾಕಿಸ್ತಾನ್ ಮಧ್ಯೆ ಇರುವಂತಹ ಕಚ್ ಡಿಸ್ಪ್ಯೂಟ್. ಸೊ ಈ ಕಚ್ ಅನ್ನೋದು ಸರ್ ಕ್ರೀಕ್ ಅಂತ ಕೂಡ ಅದನ್ನು ಕರೀತಾರೆ. ಸರ್ ಕ್ರೀಕ್ ಅಂತ ಒಂದು ಪ್ಯಾಸೇಜ್, ಅದು 96 ಕಿಲೋಮೀಟರ್ಸ್ ಎಸ್ಚುರಿ. ಓಕೆ, ಸೊ ಎಸ್ಚುರಿ ಅಂದರೆ ಸಮುದ್ರ ಮತ್ತು ನದಿ ಒಂದಾಗುವಂಥ ಜಾಗ. ಸೊ ಆಗ ಟೈಡಲ್ ಎಸ್ಚುರಿ ಏನಿದೆ, ಇಟ್ ಫ್ಲೋಸ್ ಇನ್ ಟು ದ ಅರೇಬಿಯನ್ ಸಿ. ಅದು ಫ್ಲೋ ಆಗಬೇಕಾದ್ರೆ ಪಾಕಿಸ್ತಾನದ ಸಿಂಧ್ ಪ್ರದೇಶ ಆ್ಯಂಡ್ ಇಂಡಿಯಾದ ಗುಜರಾತ್, ಓಕೆ, ಎರಡನ್ನು ಡಿವೈಡ್ ಮಾಡ್ಕೊಂಡು ಹಿಂಗೆ ಹೋಗುತ್ತೆ. ಸೊ ಆ ಪ್ರದೇಶ ಡಿಸ್ಪ್ಯೂಟಲ್ಲಿದೆ. ಯಾಕೆ ಆ ಪ್ರದೇಶ ಡಿಸ್ಪ್ಯೂಟಲ್ಲಿದೆ ಅಂದರೆ ಬಿಕಾಸ್ ಆಫ್ ಇಟ್ಸ್ ಸ್ಟ್ರಾಟಜಿಕ್ ಲೊಕೇಶನ್, ಆಯಿತಾ. ಅದು ಆ ಲೊಕೇಶನ್ ಹೇಗಿದೆ ಅಂದರೆ ಅಲ್ಲಿ ಫಿಶಿಂಗ್ ಇದೆ. ಓಕೆ, ಆ್ಯಂಡ್ ದೆನ್ ಪೊಟೆನ್ಷಿಯಲ್ಸ್ ಆಫ್ ಆಯಿಲ್ ಆ್ಯಂಡ್ ಗ್ಯಾಸ್ ಕಾನ್ಸಂಟ್ರೇಷನ್ ಅಂತ ಹೇಳ್ತಾರೆ. ನೈಸರ್ಗಿಕ ತೈಲ ಮತ್ತು ಪೆಟ್ರೋಲಿಯಂ ಇತ್ಯಾದಿ ನಿಕ್ಷೇಪಗಳಲ್ಲಿದೆ ಅಂತ ಹೇಳ್ತಾರೆ. ಓಕೆ, ಸೊ 1968ನಲ್ಲಿ ಒಂದು ಇಂಟರ್ನ್ಯಾಷನಲ್ ಟ್ರಿಬ್ಯುನಲ್ ಈ ವಿಷಯವನ್ನು ತಲ್ವೇಗ್ ಪ್ರಿನ್ಸಿಪಲ್ ಅನ್ನುವಂಥ ಒಂದು ಅಂತಾರಾಷ್ಟ್ರೀಯ ಕಾನೂನಿನ ಒಂದು ತತ್ವವನ್ನು ಬಳಸಿ ಈ ಡಿಸ್ಪ್ಯೂಟನ್ನು ರಿಸಾಲ್ವ್ ಮಾಡೋದಕ್ಕೆ ಮುಂದೆ ಬಂದಿತ್ತು. ಸೊ ನೆಕ್ಸ್ಟ್ ಇರೋದು ಅಡ್ಜುಡಿಕೇಷನ್. ಅಡ್ಜುಡಿಕೇಷನ್ ಅಂತ ಅಂದಿದ ತಕ್ಷಣ ಜುಡಿಷರಿಗೆ ರಿಲೇಟೆಡ್, ಓಕೆ, ಆ ವರ್ಡ್ನಲ್ಲೇ ಇದೆ ನೋಡಿ. ಸೊ ಅಡ್ಜುಡಿಕೇಷನ್ ನ್ಯಾಯ ತೀರ್ಮಾನ. ಸೊ ಇದು ಸಾಮಾನ್ಯವಾಗಿ ಯಾವುದಾದ್ರೂ ಕೋರ್ಟಿಗೆ ಹೋಗುವಂತಹ ಕೇಸಸ್. ಈಗ ECJ ಅಂತಿದೆ, ಯುರೋಪಿಯನ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಇದೆ. ಹಿಂದೆ ಲೀಗ್ ಆಫ್ ನೇಷನ್ಸ್ನಲ್ಲಿ ಪರ್ಮನೆಂಟ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಇತ್ತು. ಈಗ ವಿಶ್ವಸಂಸ್ಥೆ ಆಂಬಿಟಲ್ಲಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಇದೆ. ಸೊ ಈ ರೀತಿ ಕೋರ್ಟ್ಗಳಿಗೆ ವಿವಾದಗಳು, ರಾಷ್ಟ್ರಗಳ ನಡುವಿನ ವಿವಾದಗಳು ಅಲ್ಲಿಗೆ ತಲುಪಿದಾಗ ಅಲ್ಲಿ ನಡೆಯುವಂಥ ಪ್ರಕ್ರಿಯೆಯನ್ನು ಅಡ್ಜುಡಿಕೇಷನ್ ಅಂತ ಕರೀತಾರೆ, ಆಯಿತಾ. ಸೊ ಇದು ಒಂದು ಟ್ರೈಬ್ಯುನಲ್ ಥರ, ಆ ಪರ್ಟಿಕ್ಯುಲರ್ ಕೇಸ್ನ ಸಾಲ್ವ್ ಮಾಡೋದಕ್ಕೆ ಅಂತ ಒಂದು ಟ್ರೈಬ್ಯುನಲ್ ಟೆಂಪರರಿಯಾಗಿ ಸ್ಥಾಪನೆಯಾಗಿ ಅದನ್ನ ಡಿಸಾಲ್ವ್ ಮಾಡಬಹುದು, ಅಥವಾ ಪರ್ಮನೆಂಟ್ ಕೋರ್ಟ್ಸ್ ಲೈಕ್ ದ ICJ, ನಾನು ಆಗಲೇ ಹೇಳಿದ ಹಾಗೆ
ಒಂದು ಆ್ಯಡ್ಹಾಕ್ ಪ್ರೊಸೀಜರ್, ಟೆಂಪರರಿ ಪ್ರೊಸೀಜರ್ ಆದರೂ ಆಗಿರಬಹುದು, ಒಂದು ಪರ್ಮನೆಂಟ್ ಪ್ರೊಸೀಜರ್ ಆದರೂ ಆಗಿರಬಹುದು. ನೋಡಿ, ಈಗ ನಾವು ಈ ವಿಷಯ ಬಂದಾಗ ನಾವು ICJ ಬಗ್ಗೆ ಸ್ವಲ್ಪ ನೋಡೋಣ. ಸೊ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಓಕೆ, ವಿಶ್ವಸಂಸ್ಥೆಯ ಒಂದು ಪ್ರಮುಖ ಅಂಗ. ಸೊ ಅದರ ಜ್ಯೂರಿಸ್ಡಿಕ್ಷನ್ ಜಾಸ್ತಿ ಇದೆ. ಯಾಕೆಂದರೆ ವಿಶ್ವಸಂಸ್ಥೆಯಲ್ಲಿ 193 ರಾಷ್ಟ್ರಗಳಿದ್ದರೆ ಆ 193 ರಾಷ್ಟ್ರಗಳು ಸಹ ICJಯ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗೂ ಒಳಪಡುತ್ತೆ. ಓಕೆ, ಸೊ ಇಪ್ಸೋ ಫ್ಯಾಕ್ಟೋ ಪಾರ್ಟೀಸ್ ಟು ದ ICJ ಸ್ಟ್ಯಾಟ್ಯೂಟ್. ಓಕೆ, ವಿಶ್ವಸಂಸ್ಥೆಯ ಸದಸ್ಯರು ಆಟೋಮ್ಯಾಟಿಕ್ ಆಗಿ ICJ ಸ್ಟ್ಯಾಟ್ಯೂಟ್ ಅಥವಾ ಅವರ ಚಾರ್ಟರ್ ಥರ ಏನಿರುತ್ತೆ ಅದರ ಒಂದು ಭಾಗವಾಗ್ತಾರೆ. ಸೊ ಇಲ್ಲೀಗ ನಾವು ನೋಡೋಣ, ನಾನು ಕೊಟ್ಟಿರುವಂಥ ಎಕ್ಸಾಂಪಲ್ ICJಗೆ ಹೋಗಿರುವಂತಹ ಕುಲ್ಭೂಷಣ್ ಜಾಧವ್ ಕೇಸ್. ಸೊ ಈ ಕುಲ್ಭೂಷಣ್ ಜಾಧವ್ ಅನ್ನೋರು ಯಾರು ಅಂತ ನೋಡೋದಾದರೆ, ಭಾರತ ಹೇಳೋ ಪ್ರಕಾರ ಇವರೊಬ್ಬ ನೇವಲ್ ಆಫೀಸರ್. ಇವರನ್ನು ಪಾಕಿಸ್ತಾನ ಇರಾನ್ನಲ್ಲಿ ಸೆರೆ ಹಿಡಿತು. ಓಕೆ, ಆ್ಯಂಡ್ ಪಾಕಿಸ್ತಾನದವ್ರು ಕೊಡುವಂಥ ಜಸ್ಟಿಫಿಕೇಷನ್ ಏನು ಅಂದರೆ, ಈತ ಎಸ್ಪಿಯೋನೇಜ್ ಅಥವಾ ಈ ಬೇಹುಗಾರಿಕೆಯಲ್ಲಿ ತೊಡಗಿದ್ರು, ಈತ ಒಬ್ಬ ರಾ ಏಜೆಂಟ್ ಅಥವಾ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್, ಭಾರತದ ಏನು ಗೂಢಚರ್ಯ ವ್ಯವಸ್ಥೆ ಇದೆ ಅದರ ಒಬ್ಬ ಮೆಂಬರ್ ಆಗಿದ್ದು, ಒಬ್ಬ ಗೂಢಚಾರಿಯಾಗಿದ್ದು, ಆತನನ್ನು ಬಲೂಚಿಸ್ತಾನದಲ್ಲಿ ನಾವು ಅರೆಸ್ಟ್ ಮಾಡಿದ್ವಿ ಅಂತ ಪಾಕಿಸ್ತಾನ ಹೇಳುತ್ತೆ. ಓಕೆ, ಸೊ ಪಾಕಿಸ್ತಾನ ಅವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸುತ್ತೆ. ಆಗ ವಿಶ್ವಸಂಸ್ಥೆ ಅಥವಾ ICJಯ ಮಧ್ಯಸ್ಥಿಕೆಯನ್ನು ಭಾರತ ಬಯಸಿ, ಆಗ ICJ ಏನು ಹೇಳುತ್ತೆ ಅಂದರೆ, ಆತನನ್ನು ನೇಣಿಗೇನು ಸೆಂಟೆನ್ಸ್ ಟು ಡೆತ್ ಅಂತ ಏನು ತೀರ್ಪು ಕೊಟ್ಟಿತ್ತು ಅದನ್ನು ಅಲ್ಲೇ ಸ್ಟಾಪ್ ಮಾಡಬೇಕು. ಓಕೆ, ಅದನ್ನು ಸ್ಟಾಪ್ ಮಾಡಿದ್ದಾದಮೇಲೆ ICJ ಆ ಎಕ್ಸಿಕ್ಯೂಷನನ್ನು ಸ್ಟೇ ಮಾಡಿದ್ದಾದಮೇಲೆ, ಓಕೆ, ಭಾರತ ಮತ್ತೆ ಒಂದು ಅಪೀಲ್ ಮಾಡುತ್ತೆ ಆತನನ್ನು ರಿಲೀಸ್ ಮಾಡಿಸಿ ಅಂತ. ಬಟ್ ICJ ಅದಕ್ಕೆ ಹ್ಞೂ ಅಂತ ಹೇಳಲ್ಲ. ಏನು ಹೇಳುತ್ತೆ, ರಿಲೀಸ್ ಮಾಡಲ್ಲ, ಆದರೆ ಈ ಭಾರತದ ಕಡೆಯಿಂದ ಕನ್ಸ್ಯುಲರ್ ಹೆಲ್ಪ್ ಅಥವಾ ಏನು ರಾಯಭಾರಿ ಸಲಹೆ, ಸಹಾಯ, ಲೀಗಲ್ ಹೆಲ್ಪ್ ಏನು ಬೇಕೋ, ಲೀಗಲ್ ಏಡ್ ಅವ್ರಿಗೆ ಏನು ಬೇಕಿರುತ್ತೋ ಅದನ್ನು ಆತನಿಗೆ ಪಡೆಯೋದಕ್ಕೆ ಅಥವಾ ಆತನಿಗೆ ಕೊಡೋದಕ್ಕೆ ಭಾರತ ಸರ್ಕಾರಕ್ಕೆ ICJ ಅವಕಾಶವನ್ನು ನೀಡುತ್ತೆ. ಓಕೆ, ಸೊ ಒಂದು ಫ್ಯೂ ಡೇಸ್ ಬ್ಯಾಕ್ ಅಷ್ಟೇ ಪಾಕಿಸ್ತಾನದಲ್ಲಿ ಒಂದು ಬಿಲ್ ಅಂಗೀಕಾರ ಆಗಿದೆ. ಆ ಬಿಲ್ ಏನು ಅವಕಾಶ ಕಲ್ಪಿಸುತ್ತೆ ಅಂದರೆ, ಕುಲ್ಭೂಷಣ್ ಜಾಧವ್ ಬೇಕಿದ್ರೆ ಹೈಯರ್ ಕೋರ್ಟಿಗೆ ಅಪೀಲ್ ಮಾಡಬಹುದು ತನ್ನ ಸಲುವಾಗಿ, ತನ್ನ ಸ್ವಾತಂತ್ರ್ಯದ ಸಲುವಾಗಿ ಅಂತ. ಒಂದು ವೆರಿ ರೀಸೆಂಟ್ಲಿ ಆ ಬಿಲ್ ಹ್ಯಾಸ್ ಬಿನ್ ಇಂಟ್ರೊಡ್ಯೂಸ್ಡ್ ಇನ್ ದ ಪಾರ್ಲಿಮೆಂಟ್ ಆಫ್ ಪಾಕಿಸ್ತಾನ್. ಸೊ ಕೊನೆಯ ಪಾಯಿಂಟ್ ಇದರಲ್ಲಿರೋದು ರೆಸಾರ್ಟಿಂಗ್ ಟು ರೀಜನಲ್ ಅರೇಂಜ್ಮೆಂಟ್ಸ್ ಅಥವಾ ಪ್ರಾದೇಶಿಕ ವ್ಯವಸ್ಥೆಗೆ ಮಾರು ಹೋಗೋದು. ಸೊ ಇಲ್ಲಿಗ 2 ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಓಕೆ, ಪ್ರಾದೇಶಿಕ ಅರೇಂಜ್ಮೆಂಟ್ಸ್ ಅಂತ ಬಂದಾಗ ಆ ಪ್ರದೇಶದ ರಾಷ್ಟ್ರಗಳು ಕೂತ್ಕೊಂಡು ಅಥವಾ ಆ ಪ್ರದೇಶದಲ್ಲಿರುವಂಥ ಯಾವುದಾದ್ರೂ ಪ್ರಾದೇಶಿಕ ಸಂಸ್ಥೆ ಮಧ್ಯಸ್ಥಿಕೆಯಲ್ಲಿ ಈ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೋಬಹುದು, ಅದೊಂದು. ಅದ್ರ ಜೊತೆಯಲ್ಲಿ ಎಂಬಾರ್ಗೋ ಆ್ಯಂಡ್ ಬ್ಲಾಕೇಡ್ ಅಂತ ಕೊಟ್ಟಿದ್ದೀನಿ. ಓಕೆ, ಸೊ ಎಂಬಾರ್ಗೋ ಅಂತ ಹೇಳಿದ್ರೆ ಇಟ್ ಇಸ್ ಅನ್ ಅಫಿಷಿಯಲ್ ಬ್ಯಾನ್ ಆನ್ ಟ್ರೇಡ್ ಆರ್ ಅದರ್ ಕಮರ್ಷಿಯಲ್ ಆ್ಯಕ್ಟಿವಿಟಿ ವಿತ್ ಅ ಪರ್ಟಿಕ್ಯುಲರ್ ಕಂಟ್ರಿ. ಒಂದು ದೇಶದ ಜೊತೆಯಲ್ಲಿ ಅದು ಪರ್ಟಿಕ್ಯುಲರ್ಲಿ ಇದು ಶಿಪ್ಸ್ ಇರುತ್ತಲ್ವ, ಹಡಗುಗಳು. ಓಕೆ, ಸೊ ಒಂದು ಸ್ಟೇಟು ತನ್ನ ಹಡಗುಗಳನ್ನ ಬೇರೆ ದೇಶಕ್ಕೆ ಕಳಿಸಲ್ಲ, ಬೇರೆ ದೇಶದ ಹಡಗುಗಳನ್ನ ತನ್ನ ಟೆರಿಟರಿ ಒಳಗೆ ಬಿಟ್ಕೊಳ್ಳಲ್ಲ. ಯಾವುದಾದ್ರೂ ಡಿಸ್ಪ್ಯೂಟ್ ಇದ್ದಂತಹ ಪ್ರದೇಶದ ಹಡಗಿನ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇನ್ನು ಬ್ಲಾಕೇಡ್ ಅಂತ ಹೇಳಿದ್ರೆ, ಆಯಿತಾ, ಇಟ್ಸ್ ಅ ಕೈಂಡ್ ಆಫ್ ಇಂಟರ್ಡಿಕ್ಷನ್ ಆಫ್ ಅ ನೇಷನ್ಸ್ ಸೀ ಲೈನ್ಸ್ ಆಫ್ ಕಮ್ಯುನಿಕೇಷನ್. ಸೊ ಒಂದು ಸಮುದ್ರದಲ್ಲಿ ಟ್ರೇಡಿಗೆ ಅಂತ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶ, ರಾಷ್ಟ್ರಗಳ ಮಧ್ಯೆ ಸಮುದ್ರ ತೀರದಲ್ಲಿ ಅಥವಾ ಸಮುದ್ರ ಪ್ರದೇಶದಲ್ಲಿ ಏನು ಸಿ ಲೇನ್ಸ್ ಆಫ್ ಕಮ್ಯುನಿಕೇಷನ್ ಅಂತ ಸ್ಥಾಪನೆ ಮಾಡ್ಕೊಂಡಿರೋದು ಒಂದು ರಾಷ್ಟ್ರ, ಅದಕ್ಕೆ ಅಡ್ಡಗಾಲಿಡೋದು. ಓಕೆ, ಇಂಟರ್ಡಿಕ್ಷನ್ ಅಂತ ಹೇಳ್ತೀವಿ. ಅಲ್ಲಿ ಟ್ರಾವೆಲ್ ಮಾಡದಿರೋ ಥರ ಮಾಡಿಬಿಟ್ಟು ಆ ದೇಶವನ್ನು ಐಸೋಲೇಟ್ ಮಾಡೋದು, ಆಯಿತಾ. ಸೊ ಆ ರೀತಿ ಐಸೋಲೇಟ್ ಮಾಡಿ ಅವರ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಏನಿರುತ್ತೆ, ಅವ್ರ ಪೀಪಲ್ ಏನಿರ್ತಾರೆ ಅವ್ರನ್ನ ಎಂಟರ್ ಆಗೋದು ಅಥವಾ ಅವ್ರನ್ನ ಹೊರಗಡೆ ಹೋಗೋದಕ್ಕೆ ಬಿಡದೇ ಇರೋ ರೀತಿ ಬ್ಲಾಕೇಡ್ಸನ್ನು ಸಿ ಲೇನ್ಸ್ ಆಫ್ ಕಮ್ಯುನಿಕೇಷನಲ್ಲಿ ಮಾಡೋದನ್ನು ಬ್ಲಾಕೇಡ್ ಅಂತ ಕರೀತಾರೆ. ಓಕೆ, ಸೊ ಇದಕ್ಕೆ ಸಂಬಂಧಿಸಿದ ಇನ್ನೊಂದು ಇಂಪಾರ್ಟೆಂಟ್ ಇದು ಅಂತ ಪಾಯಿಂಟ್ ಅಂತ ನೋಡೋದಾದರೆ ಪ್ಯಾರಾಗ್ರಾಫ್ 3 ಆಫ್ ಆರ್ಟಿಕಲ್ 52. ಓಕೆ, ಇದು ವಿಶ್ವಸಂಸ್ಥೆಯ ಚಾರ್ಟರ್ನ ವಿಧಿ 52ರ 3ನೇ ಪ್ಯಾರಾಗ್ರಾಫ್ ಏನು ಹೇಳುತ್ತೆ ಅಂದರೆ, ಇಟ್ ರಿಕ್ವೈರ್ಸ್ ದ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ, ಟು ಎನ್ಕರೇಜ್ ಡೆವಲಪ್ಮೆಂಟ್ ಆಫ್ ಪ್ಯಾಸಿಫಿಕ್ ಸೆಟಲ್ಮೆಂಟ್ ಆಫ್ ಲೋಕಲ್ ಡಿಸ್ಪ್ಯೂಟ್ಸ್ ಥ್ರೂ ರೀಜನಲ್ ಅರೇಂಜ್ಮೆಂಟ್ಸ್ ಆರ್ ಬೈ ರೀಜನಲ್ ಏಜೆನ್ಸೀಸ್ ಈದರ್ ಆನ್ ದ ಇನಿಷಿಯೇಟಿವ್ ಆಫ್ ದ ಸ್ಟೇಟ್ಸ್ ಕನ್ಸರ್ನ್ ಆರ್ ಬೈ ರೆಫರೆನ್ಸ್ ಫ್ರಮ್ ದ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್. ಅಂದರೆ ಆ ಪ್ರದೇಶದ ಸಮಸ್ಯೆ, ಒಂದು ಸ್ಥಳೀಯ ಸಮಸ್ಯೆ ಇದ್ದರೆ ಪ್ರಾದೇಶಿಕ ವ್ಯವಸ್ಥೆಯ ಮೂಲಕ, ಪ್ರಾದೇಶಿಕ ಏಜೆನ್ಸೀಸ್ ಮೂಲಕ ಆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೊಳ್ಳಿ, ನೀವೇ ಸಾಲ್ವ್ ಮಾಡ್ಕೊಳ್ಳಿ, ಅಥವಾ ವಿಶ್ವಸಂಸ್ಥೆ ಅದಕ್ಕೇನಾದರೂ ಸಹಕಾರ ನೀಡೋದಿದ್ರೆ ನೀಡಲಿ ಅಂತ. ಎಕ್ಸಾಂಪಲ್ ನೋಡಿ, ಯುನೈಟೆಡ್ ನೇಷನ್ಸ್ ಡಿಸ್ಪ್ಯೂಟ್ ಸೆಟಲ್ಮೆಂಟ್
manual mentions resolution mechanisms with regard to Arab League, Organization of American States, African Union, European Community of West African States, European and American Human Rights System, African Charter on Human and People's Rights. ಸೊ ಈ ಎಲ್ಲ ಸಂಘ ಸಂಸ್ಥೆಗಳೇನಿವೆ, ಓಕೆ, ಪ್ರಾದೇಶಿಕ ಅರೇಂಜ್ಮೆಂಟ್ಸ್ ಏನಿವೆ, ಇಲ್ಲೆಲ್ಲ ಯುನೈಟೆಡ್ ನೇಷನ್ಸ್ ಚಾರ್ಟರಲ್ಲಿ ಮೆನ್ಷನ್ ಆಗಿರುವ ರೀತಿಯೇ ಪ್ರಾಬ್ಲಮ್ ಸೊಲ್ಯೂಷನ್ ಕಂಡುಹಿಡಿತಾ ಸಾಕ್ತಾರೆ. ಸೊ ರಾಷ್ಟ್ರಗಳು ಪ್ರಾದೇಶಿಕ ಅರೇಂಜ್ಮೆಂಟ್ಸ್ ಫೇಲ್ಯೂರ್ ಆದಾಗ, ಆಯಿತಾ, ಅಥವಾ ಈ 7-8 ಟೆಕ್ನಿಕ್ಸು ಫೇಲ್ಯೂರ್ ಆದಾಗ ಮಾತ್ರ ಯುದ್ಧದಲ್ಲಿ ತೊಡಗ್ತವೆ. ಇವತ್ತಿನ ಕಾಲದಲ್ಲಿ ಯಾವುದೂ ಆಗದಿರೋ ಆಲ್ ಆಫ್ ಅ ಸಡನ್ ಯಾರೂ ಸಹ ಯುದ್ಧಕ್ಕೆ ತೊಡಗೋದಿಲ್ಲ. ಓಕೆ, ಸೊ ಒಂದು ಈ 7 ಮೆಕ್ಯಾನಿಸಮ್ಸ್ ಸೆಪರೇಟ್ಲಿ ಆರ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಫ್ ಈದರ್ ಆಫ್ ದೆಮ್, ಆಯಿತಾ, 1-2-3 ರೀತಿಯೋ. ಫಾರ್ ಎಕ್ಸಾಂಪಲ್ ಮಧ್ಯಸ್ಥಿಕೆನೂ ಮಾಡಬಹುದು, ರೀಜನಲಿ ನೀವೊಂದು ಪ್ರಾದೇಶಿಕವಾಗಿ ಏನೋ ಒಂದು ಅರೇಂಜ್ಮೆಂಟಲ್ಲೂ ನೀವು ಸಾಲ್ವ್ ಮಾಡ್ಕೊಳಕ್ಕೆ ನೋಡ್ಬೋದು, ಪ್ಲಸ್ ವಿಶ್ವಸಂಸ್ಥೆಗೂ ವಿಷಯ ಆಗ್ಬೋದು, ಪ್ಲಸ್ ಅಟ್ ದ ಸೇಮ್ ಟೈಮ್ ICJಗೂ ಆ ಕೇಸ್ನ ನೀವು ತೊಗೊಂಡು ಹೋಗ್ತೀರಾ. ಈ ಥರ 4-5 ವಿಧಾನಗಳನ್ನು ಮಿಕ್ಸ್ ಮಾಡಿ ಕೂಡ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೋಬೋದು. ತೀರಾ ಕ್ಲಿಷ್ಟಕರವಾದಂಥ ಸಮಸ್ಯೆ ಎಲ್ಲೂ ಸಾಲ್ವ್ ಆಗಲ್ಲ ಅಂದಾಗ ಮೇ ಬಿ ಇಟ್ ಲೀಡ್ಸ್ ಟು ವಾರ್. ಓಕೆ, ಸೊ ಬ್ರೀಫಾಗಿ ಇದನ್ನು ನಾನು ಮಾಡೋಕ್ಕೆ ನೋಡಿದ್ದೀನಿ, ಬಿಕಾಸ್ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ನಾನು ಇದು ಸ್ಟಿಕ್ ಆನ್ ಆಗಿದ್ದೀನಿ. ಓಕೆ, ಇನ್ ಡೀಟೇಲ್ ಇದನ್ನು ಮಾಡ್ತಾ ಹೋದರೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಅದೊಂದು ಉದ್ದೇಶದಿಂದ ನಾನು ಇದನ್ನು ತುಂಬ ಬ್ರೀಫಾಗಿ ಮಾಡಿದ್ದೀನಿ. ಆ್ಯಂಡ್ ಇದರ ಮೇಲೆ ಹೆಚ್ಚಿನ ಅಧ್ಯಯನವನ್ನು ನೀವು ಮಾಡಿ ಅಂತ ಹೇಳ್ತೀನಿ, ಬಿಕಾಸ್ ಪ್ರತಿಯೊಂದು ರೀತಿಯ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಮೆಕ್ಯಾನಿಸಮ್ ಏನಿದೆ ಅದಕ್ಕೆ ಹಲವಾರು ಎಕ್ಸಾಂಪಲ್ಸನ್ನು ನೀವು ನೋಡ್ತಾ ಹೋಗ್ತೀರಾ. ಓಕೆ, ಸೊ 193 ರಾಷ್ಟ್ರಗಳು ಅಂತ ಬಂದಾಗ ಎಷ್ಟೋ ರಾಷ್ಟ್ರಗಳು ಯಾವ್ಯಾವ ಬೇರೆ ಬೇರೆ ರೀತಿಯ ಡಿಸ್ಪ್ಯೂಟ್ಸಲ್ಲಿ ತೊಡಗಿರುತ್ತೆ. ಓಕೆ, ಸೊ ಬೇರೆ ಬೇರೆ ರೀತಿಯ ಮೆಕ್ಯಾನಿಸಮ್ಸ್ ಆಪರೇಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ಹೆಚ್ಚು ಬೇಕಿದ್ರೆ ತಿಳ್ಕೊಳ್ಳಿ ಅಂತ ಹೇಳ್ತಾ, ಓಕೆ, ಪ್ಲೀಸ್ ಟೀಚರ್ಸ್ ಟೀಚ್ ಮಾಡ್ತಾರಲ್ವ, ಅಷ್ಟೇ ಇದಕ್ಕೆ ಬಾವಿ ಕಪ್ಪೆಗಳಾಗಿರಬೇಡಿ, ಅದನ್ನು ಮೀರಿ ಯು ಶುಡ್ ಎಕ್ಸ್ಪ್ಲೋರ್ ಮೋರ್. ಆಗ ಆ್ಯಸ್ ಸ್ಟೂಡೆಂಟ್ಸ್ ನೀವು ಇಂಟೆಲೆಕ್ಚುಲಿ ಬೆಳೀತಾ ಹೋಗ್ತೀರಾ ಅಂತ ಹೇಳ್ತಾ ಸದಾಶ್ರಯದೊಂದಿಗೆ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.